ಲೋ ನವೀನ ಅಪ್ಪಟ ದೇಸಿ ತಳಿ. ಎಲ್ಲ ಜನ ನಗುವಂಥ ಸಿನಿಮಾ ಬರ್ತಾ ಇಲ್ಲ, ಎಲ್ಲ ಬರೀ ಬೇರೆ ಬೇರೆ ಥರ ಆ್ಯಕ್ಷನ್ ಸಿನಿಮಾಗಳು ಬರ್ತಾ ಇದೆ ಅಂದರೆ ಬಂದಿದೆ ಲೋ ನವೀನ. ದಯವಿಟ್ಟು ಯಾರೋ ಮಿಸ್ ಮಾಡ್ಕೋಬೇಡಿ. ನವೀನ್ ಸಜ್ಜ್ ಅವರು ಕನ್ನಡದಲ್ಲಿ ತುಂಬ ದಿನ, ತುಂಬ ವರ್ಷ, ತುಂಬ ಒಂದು ಜನ್ರೇಷನ್ಗೆ ಉಳ್ಕೋಬೇಕಾಗಿದ್ದ ನಟ. ಈ ಥರ ಕಥೆಗಳು ತುಂಬ ಸಲ ಕಿರಾತಕ, ರಾಜಾಹುಲಿ, ಅಯೋಗ್ಯ, ಪ್ರತಿ ಹಳ್ಳಿ ಸಿನಿಮಾನು ಗೆಲ್ಸ್ಕೊ ಬಂದಿದ್ದೀರಾ. ದಯವಿಟ್ಟು ಈ ಸಿನಿಮಾನು ಗೆಲ್ಸ್ಕೊ ಬನ್ನಿ. ಪ್ರತಿ ಪಾತ್ರಗಳು ನಿಮಗೆ ಕಾಡುತ್ತೆ, ಪ್ರತಿ ಪಾತ್ರಗಳು ನಿಮ್ಮ ನಗಿಸುತ್ತೆ, ಪ್ರತಿ ಸಂಭಾಷಣೆ, ಪ್ರತಿ ಸಾಹಿತ್ಯ ಕೂಡ ನಿಮ್ಮ ಮನೇನ, ನಿಮ್ಮ ಊರ್ನ, ನಿಮ್ಮ ಜನನ ನೆನಪಿಸುತ್ತೆ. ದಯವಿಟ್ಟು ಈ ಸಿನಿಮಾ ಯಾರೋ ಮಿಸ್ ಮಾಡ್ಕೋಬೇಡಿ, ಖಂಡಿತ ಬಂದು ನೋಡಿ. ಎಲ್ರಿಗೂ ನಮಸ್ಕಾರ, ನಾನು ನಿರೂಪಕಿ ಚೈತ್ರ ವಾಸುದೇವನ್. ಲೋ ನವೀನ ಸಿನಿಮಾ ತುಂಬಾನೇ ಚೆನ್ನಾಗಿದೆ. 2 ಟ್ರಾನ್ಸಿಷನ್ ಅಂದರೆ ಫಸ್ಟ್ ಹಾಫ್ ಬಂದು ಹಳ್ಳಿ ಸೊಗಡು, ಸೆಕೆಂಡ್ ಹಾಫು ನಮ್ಮ ರಿಯಲ್ ಲೈಫ್ ಬ್ಯಾಂಗ್ಳೂರ್. ಯಾಕಂದರೆ ನಾವು RR ನಗರ್ ನೋಡಿಕೊಂಡು ಬೆಳೆದಿರೋದ್ರಿಂದ ಸೊ ಅದೇ ಏರಿಯಾ ನಮ್ಗೆ ತುಂಬ ರಿಲೇಟ್ ಆಗುತ್ತೆ. ಮತ್ತು ಕಾಮಿಡಿ ಒಂದು ಕ್ಲಾಸ್ ಆಗಿದೆ. ಹಾಡು ಕೈ ತೊಳ್ಕೊಂಡು ಮುಟ್ಟಂಗೆ ತುಂಬ ಚೆನ್ನಾಗಿದೆ. ಸೊ ಮಿಸ್ ಮಾಡದೆ ಬಂದು ನೋಡಿ. ಫ್ಯಾಮಿಲಿ ಎಂಟರ್ಟೈನರ್, ಎಲ್ಲರೂ ಬಂದು ತುಂಬ ಚೆನ್ನಾಗಿ ನಗ್ಬೋದು. ಒಂದು ಒಳ್ಳೆ ಮೀನಿಂಗ್ ಕೂಡ ಇದೆ. ನೆವರ್ ಗಿವ್ ಅಪ್ ಅಂತ. ಆಲ್ ದಿ ಬೆಸ್ಟ್. ಕ್ರಾಂತಿ ಸರ್ ಹೇಳ್ದಂಗೆ ದೇಸಿ ತಳಿ ಅಂದರೆ ನಮ್ಮ ಮಂಡ್ಯ ಸ್ಲ್ಯಾಂಗ್ ಅಂತ ಒಂದು ಸಿನಿಮಾ ಇದು. ಬಂದು ಎಲ್ಲರೂ ಸಿನಿಮಾ ನೋಡಿ. ತುಂಬ ನಗಿಸುತ್ತೆ, ತುಂಬ ಅಳಿಸುತ್ತೆ, ತುಂಬ ಕಾಡೋಂಥ ಸಿನಿಮಾನೇ. ನವೀನ್ ಸಜ್ಜು ಸರ್ ಸೂಪರಾಗಿ ಮಾಡಿದ್ದಾರೆ. ಡೈರೆಕ್ಷನ್ನು ಸೂಪರು. ಡೈಲಾಗ್ಸ್ ಅಂತೂ ಅಂದರೆ ನಾವು ಅಕ್ಕಪಕ್ಕದಲ್ಲಿ ಮಾತಾಡೋವಂಥ ಡೈಲಾಗ್ಸ್ ಥರ ಇದೆ. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಬಂದರು ಸಿನಿಮಾ. ಈಗ ತಾನೇ ಲೋ ನವೀನ ಅನ್ನೋ ಸಿನಿಮಾ ನೋಡ್ಕೊಂಡು ಬಂದ್ವಿ. ತುಂಬಾನೇ ಖುಷಿ ಪಟ್ವಿ. ಸೊ ಸ್ಟಾರ್ಟ್ ಟು ಎಂಡ್ ನಾವು ನಗ್ತಾನೆ ಇದ್ವಿ. ಅದರಲ್ಲೂ ನೆನಪಿರೋ ಅಂಥ ಕ್ಯಾರೆಕ್ಟರ್ಸ್ ಬಂದು ಪಾಲಕ್ ಅಂತ ಮತ್ತೆ ನಿಂಗಣ್ಣು ಅಂತ ತುಂಬಾನೇ ಮಜಾ ಕೊಟ್ಟಿದೆ ಈ ಕ್ಯಾರೆಕ್ಟರ್ಸ್ ಎಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಸಿನಿಮಾ ಕೊಟ್ಟಿರೋಂಥದ್ದಕ್ಕೆ. ಮತ್ತು ಹಾಡುಗಳೆಲ್ಲ ತುಂಬಾ ಚೆನ್ನಾಗಿದೆ. ಸೊ ಆಲ್ ದ ಬೆಸ್ಟ್. ನಿಮ್ಮ ಟೀಮ್ಗೆ ಒಳ್ಳೇದಾಗಿ. ಥ್ಯಾಂಕ್ ಯು. ಮತ್ತು ನಮ್ಮ ಮದರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇದು ಇನ್ನೂ ಒಂದು ಖುಷಿ ವಿಷಯ. ನಮಸ್ಕಾರ, ನಾನು ಅನ್ನಪೂರ್ಣ, ಆರ್ಟಿಸ್ಟು. ನಾನು ಹೀರೋಯಿನ್ ಅಮ್ಮನ ಪಾತ್ರ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಸಿನಿಮಾ. ನವೀನ್ ಸಜ್ಜು ಸರು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಅವ್ರ ಎಫರ್ಟ್ಸ್ ಎಲ್ಲ ನಾವು ನೋಡ್ತಿದ್ವಿ ಸೆಟ್ಟಲ್ಲಿ. ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಗ್ತಾನೆ ಇರ್ತೀರಾ. ಒಂದು 3 ಅವರ್ಸ್ ತುಂಬಾ ಎಂಜಾಯ್ ಮಾಡ್ತೀರಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ನಮ್ಮ ಟೀಮ್ಗೆ. ಗೆಳೆಯ ನವೀನ್ ಸಜ್ಜು ಅವರು ಮೊದಲನೇ ಬಾರಿಗೆ ನಾಯಕ ನಟರಾಗಿ ಅಭಿನಯಿಸಿರೋಂಥ ಸಿನಿಮಾ. ಎಲ್ಲೂ ಹಂಗೆ ಅನಿಸಲ್ಲ, ಯಾಕಂದರೆ ಅಷ್ಟು ನೈಜವಾಗಿ ಅಭಿನಯಿಸಿದ್ದಾರೆ. ಆ್ಯಂಡ್ ಗ್ರಾಮೀಣ ಸೊಗಡಿನ ಕತೆ ಜೊತೆಗೆ ಒಂದು ಅರ್ಬನ್ ಲೈಫ್ ಕೂಡ ಇರೋಂಥ ಒಂದು ಲವ್ ಸ್ಟೋರಿ. ಆ್ಯಂಡ್ ಮನೆ ಮುಂದೆಲ್ಲ ಕೂತ್ ನೋಡೋ ಅಂಥ ಸಿನಿಮಾ ಸಖತ್ ಎಂಟರ್ಟೈನಿಂಗ್ ಆಗಿದೆ. ನಿರ್ದೇಶನ ಇರ್ಬೋದು, ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಟಾಪ್ ನಾಚ್ ಅಂತಲೇ ಅನ್ಬೋದು. ಕಲಾವಿದರು ಯಾರ್ಯಾರು ಪರ್ಫಾರ್ಮ್ ಮಾಡಿದ್ದಾರೆ, ಎಲ್ಲ ಕಲಾವಿದರು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ತುಂಬ ನ್ಯಾಚುರಲಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಲೇ ಅನ್ಬೋದು. ಮನೆ ಮುಂದೆ ಎಲ್ಲ ಕೂತ್ ನೋಡೋ ಸಿನಿಮಾ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಬಿಡಿ ಈ ಸಿನಿಮಾನ. ಥಿಯೇಟ್ರಿಗೆ ಬಂದು ನೋಡಿ. ಸಖತ್ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ. ಲೋ ನವೀನ ಆದರೆ ಬರೀ ನವೀನ ಅಲ್ಲ, ಫುಲ್ 100 ಡೇಸ್ ನವೀನ ಅಂತ ನನಗೆ ಅನ್ಸುತ್ತಪ್ಪ. ತುಂಬ ಚೆನ್ನಾಗಿದೆ. ಹಳ್ಳಿ ಸೊಗಡಿನ ಭಾಷೆ ಇದು ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಹಾಫ್ ಅಂತೂ ಯಾಕೆ ಹೋಯ್ತು ಅಂತಲೇ ಗೊತ್ತಾಗಲ್ಲ. ಅಷ್ಟು ಎನರ್ಜೆಟಿಕ್ಕು. ಒಬ್ಬರೇ ಅಂತಲ್ಲ, ಬರೀ ನವೀನ್ ಒಬ್ಬರೇ ಅಂತಲ್ಲ, ಎಲ್ಲರೂ ಅಷ್ಟೇ ಚೆನ್ನಾಗಿ ಮಾತಾಡಿದ್ದಾರೆ. ತುಂಬ ಎನರ್ಜೆಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಒಂದೇ ಲೆವೆಲಲ್ಲಿ ಮಾಡಿದ್ದಾರೆ. ಅದು ನನಗೆ ಖುಷಿ ಕೊಟ್ಟಿದ್ದು. ಮತ್ತು ಸೆಕೆಂಡ್ ಹಾಫಲ್ಲಿ ತುಂಬ ಸೀರಿಯಸ್ ಮ್ಯಾಟರ್ನ ತೊಗೊಂಡಿದ್ದಾರೆ. ಕೊನೆಗೆ ಮತ್ತು ಅದನ್ನು ಕಾಮಿಡಿಯಾಗಿ ಇದು ಮಾಡಿದ್ದಾರೆ. ಜೀವನ ಅಂದರೆ ಏನು ಅನ್ನೋದನ್ನು ಅಷ್ಟು ಸಿಂಪಲ್ಲಾಗಿ ಹೇಳಿದ್ದಾರೆ. ಎಲ್ಲ ಹಾಡುಗಳು ನೆನಪಲ್ಲಿ ಇಟ್ಕೊಳ್ಳೋವಂಥದ್ದಿವೆ. ಮತ್ತು ಕಣ್ಣಿಗೆ ಹಬ್ಬ ಕೊಡೋವಂಥ ಗ್ರೀನ್ರಿ ಇದೆ. ತುಂಬ ಚೆನ್ನಾಗಿದೆ. ಒಟ್ಟಿನ ಮೇಲೆ ಇದು 100 ಡೇಸ್ ಓಡಲೇಬೇಕು, ಓಡುತ್ತೆ. ಇಂಥ ಸಿನಿಮಾಗಳು ಕನ್ನಡದಲ್ಲಿ ಬರಬೇಕು. ಆವಾಗಲೇ ಜನ ಥಿಯೇಟ್ರಿಗೆ ಬರ್ತಾರೆ ಅಂತ ನಂಗೆ ಅನಿಸುತ್ತೆ. ಯಾರು ಬರಲ್ಲ ಥಿಯೇಟ್ರಿಗೆ, ಕನ್ನಡ ಫಿಲಮನ್ನು ನೋಡಲ್ಲ ಅನ್ನೋದು ಏನಿದೆ ಅಲ್ಲ, ಅದನ್ನು ಲೋ ನವೀನ ಸುಳ್ಳು ಮಾಡಿದೆ. ನಮ್ಮ ನವೀನ ಯಾವಾಗಲೂ ಚೆನ್ನಾಗಿ ಹೀಗೇನೆ ಒಳ್ಳೊಳ್ಳೆ ಮೂವಿ ತೆಗಿತಾ ಇರಲಿ. ನಾವು ಅದನ್ನು ನೋಡ್ತಾ ಇರ್ತೀವಿ. ನಾನು ಒಂದೇ ಒಂದು ಸೆಂಟೆನ್ಸ್ನಲ್ಲಿ ಈ ಪಿಕ್ಚರ್ ಬಗ್ಗೆ ಹೇಳಬೇಕಂದ್ರೆ ಇಟ್ ಈಸ್ ಸೂಪರ್ 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 ಎಂಟರ್ಟೈನಿಂಗ್.